Hi everyone, welcome back to new video. ಸಬ್ನೆಟಿಂಗ್ CIDR ರೇಂಜ್ ನ ಯೂಸ್ ಮಾಡ್ಕೊಂಡು ಸಬ್ನೆಟಿಂಗ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾವು ಬ್ರೀಫ್ ಆಗಿ ನೋಡೋದಾದ್ರೆ in this example, so let's consider this IP. Our first example 0.0.0/16. Okay, we have 16 bits remaining for us. So 2 power 16. So what's 2 power 16? So 2 power 16 is equal to 65,536 IP addresses. So let us consider ಇದು ನಿಮ್ಮ ಕಂಪ್ನಿದು ನೆಟ್ವರ್ಕ್. ಓಕೆ, ನಿಮ್ಮ ಕಂಪ್ನಿದು ಎಂಟೈರ್ ನೆಟ್ವರ್ಕ್ ಇದು 10.0. ಇದರಲ್ಲಿ 10.0 represents your organization. Let's say your organization is ABC. ABC ಆರ್ಗನೈಸೇಷನ್ ನೆಟ್ವರ್ಕ್ ನ ಇಂಡಿಕೇಟರ್ 10.0 ಅಂತ ಅಂದ್ರೆ ನಿಮ್ಮ ಆರ್ಗನೈಸೇಷನ್ ABC. ಸೊ ಇನ್ನು ನೆಕ್ಸ್ಟ್ ಏನ್ ಟೂ ಡಿಜಿಟ್ಸ್ ಇದೆ ಅಥವಾ ಏನು 16 ಬಿಟ್ ಇದೆ ಅದು ನಿಮ್ಮ ನೆಟ್ವರ್ಕ್ ಅಲ್ಲಿ ಅಥವಾ ನಿಮ್ಮ ಆರ್ಗನೈಸೇಷನ್ ಅಲ್ಲಿ ಇರುವ ನೆಟ್ವರ್ಕ್ಸ್ ಅಥವಾ ಡಿವೈಸಸ್ IP ಅಡ್ರೆಸಸ್ ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಇಟ್ಕೊಳ್ಳೋದಾದ್ರೆ ದಿಸ್ ಈಸ್ ಯುವರ್ ಮೇನ್ ನೆಟ್ವರ್ಕ್. ಸೊ 10.0.0.0/16 ಇದು ನಿಮ್ಮ ಆರ್ಗನೈಸೇಷನ್ ನೆಟ್ವರ್ಕ್ ಆದ್ರೆ ನೆಕ್ಸ್ಟ್ ನಿಮ್ಮ ಡೆವಾಪ್ಸ್ ಇಂಜಿನಿಯರ್ ಅಥವಾ ಕ್ಲೌಡ್ ಇಂಜಿನಿಯರ್ ಅಥವಾ ನೆಟ್ವರ್ಕಿಂಗ್ ಟೀಮ್ ಏನ್ ಮಾಡುತ್ತೆ ಅಂತಂದ್ರೆ ಪಾರ್ಟಿಷನ್ ಮಾಡಬೇಕು. ಸೊ ನಾವು ಪ್ರೀವಿಯಸ್ ಎಕ್ಸಾಂಪಲ್ಸ್ ಅಲ್ಲಿ ಡಿಸ್ಕಸ್ ಮಾಡಿದಾಗೆ HR ಡಿಪಾರ್ಟ್ಮೆಂಟ್ಗೆ ಒಂದು ನೆಟ್ವರ್ಕ್, IT ಡಿಪಾರ್ಟ್ಮೆಂಟ್ಗೆ ಒಂದು ನೆಟ್ವರ್ಕ್, ಸೇಲ್ಸ್ ಡಿಪಾರ್ಟ್ಮೆಂಟ್ಗೆ ಒಂದು ನೆಟ್ವರ್ಕ್, ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ಗೆ ಒಂದು ನೆಟ್ವರ್ಕ್ ಅಂತಂದ್ರೆ ಸೊ ದೆಲ್ ಜಸ್ಟ್ ಲೈಕ್ ದಿಸ್ 10.0.1.0/24. ಸೊ ಈ ಒಂದು IP ಅಡ್ರೆಸ್ ಕೂಡ ಈ ಒಂದು ಮೇನ್ ನೆಟ್ವರ್ಕ್ ಅಂಡರ್ ಅಲ್ಲೇ ಬರುತ್ತೆ. ಸೊ ದಿಸ್ IP ಕಮ್ಸ್ ಅಂಡರ್ ದಿಸ್ ನೆಟ್ವರ್ಕ್ ಬಿಕಾಸ್ 10.0 represents your organization. ಅಂಡ್ ನೆಕ್ಸ್ಟ್ ನೀವು ಯಾವ ನಂಬರ್ ಇಂದ ಕೂಡ ನೀವು ಯೂಸ್ ಮಾಡ್ಕೊಂಡು IP ಅಡ್ರೆಸಸ್ ನ ಜನರೇಟ್ ಮಾಡ್ಬೋದು. ಅಂಡ್ ನೆಕ್ಸ್ಟ್ ನೀವು ಇಲ್ಲಿ ಸೀರಿಯಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ಈ ಒಂದು ಮೇನ್ ಅಲ್ಲಿ /16 ಇದೆ, ಇಲ್ಲಿ /24 ಇದೆ. ಯಾಕೆ /24 ಇದೆ ಅಂತ ಅಂದ್ರೆ ನೀವು ಈ ಒಂದು ರೇಂಜ್ ಅಲ್ಲಿ ಏನ ಸ್ಪೆಸಿಫೈ ಮಾಡ್ತಿದ್ದೀರಾ ಅಂತ ಅಂದ್ರೆ ಮೈನ್ ನೆಟ್ವರ್ಕ್ ಅಲ್ಲಿ ಸ್ಟಾರ್ಟಿಂಗ್ 16 ಬಿಟ್ಸ್ ಮಾತ್ರ ರಿಸರ್ವ್ ಆಗಿದೆ ಟು ರೆಪ್ರೆಸೆಂಟ್ ಎ ನೆಟ್ವರ್ಕ್. ಬಟ್ ಈ ಒಂದು ನೆಟ್ವರ್ಕ್ ಅಲ್ಲಿ ಈ ಒಂದು ಸಬ್ನೆಟ್ ಅಲ್ಲಿ ಸ್ಟಾರ್ಟಿಂಗ್ 24 ಬಿಟ್ಸ್ ಆರ್ ರಿಸರ್ವ್ಡ್ ಫಾರ್ ಯುವರ್ ನೆಟ್ವರ್ಕ್ ಅಂತ ಅಂದ್ರೆ ಸ್ಟಾರ್ಟಿಂಗ್ 3 numbers 10.0.1 represents your subnet. So this is your subnet 1. This is your subnet 1 means subnetwork 1. Okay, so your ಇಲ್ಲಿ ನಿಮ್ಗೆ ಈ ಒಂದು ಸಬ್ನೆಟ್ ಅಲ್ಲಿ ಎಷ್ಟು ಡಿವೈಸಸ್ ಸಿಗುತ್ತೆ, ಎಷ್ಟು IP ಅಡ್ರೆಸಸ್ ಸಿಗುತ್ತೆ ಅಂತಂದ್ರೆ ಸೊ ರಿಮೈನಿಂಗ್ 24 ಬಿಟ್ಸ್ ಅಲ್ಲಿ ನಿಮ್ಗೆ ಎಷ್ಟು ಸಿಗಬೇಕು, 256 IP ಅಡ್ರೆಸಸ್ ಸಿಗಬೇಕು, 256. ಅಂಡ್ ದೆನ್ ನೆಕ್ಸ್ಟ್ we may create subnet 2. ಸೊ ಸಬ್ನೆಟ್ 2 ನ ಹೇಗೆ ಕ್ರಿಯೇಟ್ ಮಾಡ್ತಾರೆ, it looks like somewhat 10.0.2.0/24. ಸಾರಿ 24. ಸೊ ಇಲ್ಲಿ ಈ ಒಂದು ಸಿನಾರಿಯೋದಲ್ಲಿ /24 as it is, it represents starting 3 bits are reserved for your network, that is 10.0.2. Why 2? We can use 2 because in our main network, ಈ ಮೇನ್ ನೆಟ್ವರ್ಕ್ ನ ನಾವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ 10.0 represents our organization, our network, main network. And next 16 bits we can use as we want. ಸೊ ಅದ್ರ ಪ್ರಕಾರ ನಮ್ಮ ಸಬ್ ನೆಟ್ವರ್ಕ್ ಅಲ್ಲಿ ಆಸ್ ಎ ಪಾರ್ಟ್ ಆಫ್ ಎ ಸ್ಮಾಲರ್ ನೆಟ್ವರ್ಕ್ ಆರ್ ಸಬ್ಸೆಟ್ ಆಫ್ ಎ ಬಿಗ್ ನೆಟ್ವರ್ಕ್ ಇಲ್ಲಿ ನಾವು ಥರ್ಡ್ ಬಿಟ್ ನ ನಮ್ಗೆ ಹೇಗ್ ಬೇಕಾಗಿ ಯೂಸ್ ಮಾಡ್ಕೊಂಡು ನಮ್ಗೆ ಯಾವ ನಂಬರ್ ಬೇಕಾ ಆ ನಂಬರ್ನ ಕೊಟ್ಕೊಂಡು ಸ್ಟಾರ್ಟಿಂಗ್ 3 ಬಿಟ್ಸ್ ನ ನಾವು ರಿಸರ್ವ್ ಮಾಡಿ ನೆಕ್ಸ್ಟ್ ಸ್ಟಾರ್ಟಿಂಗ್ 24 ಬಿಟ್ಸ್ ನ ನಾವು ರಿಸರ್ವ್ ಮಾಡಿ ನೆಕ್ಸ್ಟ್ ರಿಮೈನಿಂಗ್ 8 ಬಿಟ್ಸ್ ಇಂದ ನಾವು ಒಂದೊಂದು IP ಅಡ್ರೆಸ್ ನಾವು ಅಸೈನ್ ಮಾಡ್ಕೋತೀವಿ. ಸೊ ದಿಸ್ ಇಸ್ ಫಾರ್ 256. ಸೊ ಲೆಟ್ಸ್ ಸೇ ದಿಸ್ ಇಸ್ ಫಾರ್ HR team. So this is for IT team. So we got 256 IP addresses for each team. And next subnet 3. So subnet 3 ಈ ಒಂದು ಸೇಲ್ಸ್ ಟೀಮ್ಗೆ the creation goes same. So 3.0/24. ಸೊ ನಾವಿಲ್ಲಿ 3ನೇ ಕೊಡಬೇಕು ಅಂತ ಏನಿಲ್ಲ, we can use from 0 to we can use
255 ಅಪ್ ಟು 255 ವರೆಗೆ ನಾವು ಯಾವ್ದು ನಂಬರ್ ಬೇಕಾದ್ರೂ ನಾವು ಯೂಸ್ ಮಾಡ್ಕೊಂಡು ನಾವು 256 IP ಅಡ್ರೆಸ್ ನ ಒಂದೊಂದು ಸಬ್ನೆಟ್ ಆಗಿ ಕ್ರಿಯೇಟ್ ಮಾಡಬಹುದು. ಅಂಡ್ ಆಲ್ಸೋ ಬರೀ 256ಗೆ ಮಾತ್ರ ಲಿಮಿಟೇಷನ್ ಏನಿಲ್ಲ, ನಾವು ಎಷ್ಟು ನಂಬರ್ ಬೇಕೋ ಅಷ್ಟು ನಂಬರ್ಗೆ ನಾವು CIDR ಇಂದ ಸ್ಪೆಸಿಫೈ ಮಾಡ್ಬೋದು. ಸೊ /25/26/27/28. ಸೊ ಈಚ್ ನಂಬರ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ /27 ರೆಪ್ರೆಸೆಂಟ್ ಸ್ಟಾರ್ಟಿಂಗ್ 17 ಬಿಟ್ಸ್ ಕೂಡ ರಿಸರ್ವ್ ಆಗಿದೆ. ಮಿಕ್ಕಿರೋ ಅಂತ ಒಂದು 3+2 5 ಬಿಟ್ಸ್ ಮಾತ್ರ ನಿಮ್ಗೆ ಅವೈಲಬಲ್ ಇದೆ ನೆಟ್ವರ್ಕ್ಗೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈ ತರ ಈ ಸಬ್ನೆಟ್ ಕೂಡ 256 ಇರುತ್ತೆ, 256 IP address. ಸೊ ದಿಸ್ ಇಸ್ ಫಾರ್ ಸೇಲ್ಸ್ ಅಂಡ್ 256 more for IT manufacturing. So this is what subnet is. So ಈ ಸ್ಲಾಶಸ್ ಇಂದ ಏನ್ ರೆಪ್ರೆಸೆಂಟ್ ಮಾಡ್ತೀವಿ, ಇದ್ರ ಬಗ್ಗೆ ಏನು ಇದು ಈ ಒಂದು ಕಂಪ್ಲೀಟ್ ಪಿಕ್ಚರಿಯಲ್ ರೆಪ್ರೆಸೆಂಟೇಷನ್ ಅಥವಾ ಒಂದು ಕ್ಯಾಲ್ಕುಲೇಷನ್ ನೋಡೋಕ್ಕಿಂತ ಮುಂಚೆ ಸೊ ನಿಮ್ಗೆ ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರ್ಬೋದು. ಸೊ ಸಬ್ನೆಟ್ ಅಂದ್ರೆ ಹೇಗೆ ವರ್ಕ್ ಆಗುತ್ತೆ, ಎಷ್ಟು ನಂಬರ್ಸ್ ಇರುತ್ತೆ, ಯಾವ ರೀತಿ IP ಅಡ್ರೆಸಸ್ ಇರುತ್ತೆ ಅಂತ. ಸೊ ದಿಸ್ ಈಸ್ ಆಲ್ ಅಬೌಟ್ ಸಬ್ನೆಟ್. ಸೊ CIDR ರೇಂಜ್ ಅಂತಂದ್ರೆ CIDR ರೇಂಜ್ ಇಸ್ ಯೂಸ್ ಟು ಕ್ರಿಯೇಟ್ ಅ ಸಬ್ನೆಟ್. ಸೊ CIDR ರೇಂಜ್ ಅಂತಂದ್ರೆ ವಿ ವಿಲ್ ಸ್ಪೆಸಿಫೈ ಹೌ many initial bits are reserved for network and how many are left for us to create IP addresses. So this is all about CIDR and subnet. So we have got a basic overview of subnet and CIDR range. I hope you have learned something new in this video. If you have learned something new in this video, please like and share with your friends. And if you are new to this channel, please subscribe and support so that you will become a part of our DevOps learning journey. Meet you in next one. Thank you.